ಕೋಲಾರ ಕ್ಷೇತ್ರದ ಶಾಸಕರಾಗಿದ್ದಾರೆ ತನ್ವೀರ್ ಸೇಠ್. ಹಲವು ಬಾರಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಕ್ಯಾಬಿನೆಟ್ 2.0 ನಲ್ಲಿ ಮಂತ್ರಿಗಿರಿ ನಿರೀಕ್ಷೆ ಮಾಡಿದ್ರು ತನ್ವೀರ್. ಒಳ್ಳೊಳ್ಳೆ ಕೆಲಸಗಳನ್ನ ಕೂಡ ಆ ಭಾಗದಲ್ಲಿ ಮಾಡಿದ್ದಾರೆ ಮತ್ತು ಪ್ರಬಲ ಆಕಾಂಕ್ಷಿ ಆಗಿದ್ರು. ಸಿಕ್ಕೇ ಸಿಗುತ್ತೆ ನನಗೆ ಈ ಕ್ಯಾಬಿನೆಟ್ ಅಲ್ಲಿ ಅಂತ ಅಂದ್ಕೊಂಡಿದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅವರ ಬೆಂಬಲಿಗರೊಬ್ರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರೋದ್ರಿಂದ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಟೋದಲ್ಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವೀಗ ನೋಡ್ತಾ ಇದ್ದೀರಿ. ಶಾಸಕ ತನ್ವೀರ್ ಸೇಠ್ಗೆ ಮಂತ್ರಿಗಿರಿ ತಪ್ಪಿದ್ರಿಂದ ಅವರ ಬೆಂಬಲಿಗ ತಬ್ರೇಜ್ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಅವರನ್ನ ಆಟೋದಲ್ಲಿ ಯಾರಿಗೂ ಮುಖ್ಯ ಅಲ್ಲ, ನನ್ನ ಜನನ ನಾನು ಕಳ್ಕೊಳಕ್ ತಯಾರಿಲ್ಲ. ತಕ್ಷಣ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ನಾನು. ಇಲ್ಲ ಇಲ್ಲ ನಿಲ್ಸ್ತೀನಿ ನಿಲ್ಸ್ತೀನಿ ಇಲ್ಲ ನಿಲ್ಸ್ತೀನಿ. ಇದು ಕೂಡ ಪ್ರತಿಭಟನಾಕಾರರ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ವಿಷ ಕುಡಿದಿರುವಂತಹ ಒಂದು ಕಾರ್ಯಕರ್ತ ಏನಿದ್ದಾನೆ ಅವನಿಗೆ ನೋಡೋದಕ್ಕೋಸ್ಕರವಾಗಿ ತನ್ವೀರ್ ಸೇಠ್ ಅವರು ರಸ್ತೆಗೆ ಬಂದಿರುವಂತದ್ದು. ಅವರ ಬೆಂಬಲಿಗರಿಗೆ ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಅವರ ಬೆಂಬಲಿಗರು ಕೂಡ ಯಾರು ಕೂಡ ಒಂದು ಸಮಾಧಾನ ಪಡಿಸಿಕೊಳ್ಳುವಂತ ರೀತಿಯಲ್ಲೇ ಕಾಣ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಅವರ ಕಾರ್ಯಕರ್ತರು ಎಲ್ಲರೂ ಕೂಡ ಮೈಸೂರಿಗೆ ಅನ್ಯಾಯ ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ತನ್ವೀರ್ ಸೇಠ್ ಅವರು ಹೇಳ್ತಾ ಇದ್ರು, ನಾನು ಮಂತ್ರಿಗಿರಿಗೋಸ್ಕರ ನನ್ನ ಜನರನ್ನ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ. ಬಹಳ ವರ್ಷಗಳಿಂದ ಶಾಸಕರಾಗಿ ಆಯ್ಕೆಯಾಗ್ತಾ ಬಂದಿದ್ದಾರೆ ಮತ್ತು ಆ ಭಾಗದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳನ್ನು ಮಾಡಿದ್ದಾರೆ. ಈಗಲೂ ಕೂಡ ಅವ್ರು ಯಾವುದೇ ಲಾಬಿಯನ್ನ ಮಾಡಿರಲಿಲ್ಲ, ಆದರೆ ಆಕಾಂಕ್ಷಿ ಆಗಿದ್ರು. ನಾನು ಲಾಬಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಆಟೋದಲ್ಲಿ ಅವರ ಬೆಂಬಲಿಗ ತಬ್ರೇಜ್ ಏನಿದ್ದಾರೆ ಅವರನ್ನ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯವನ್ನ ನೋಡಿದಿರಿ. ಕಾರ್ಯಕರ್ತರಲ್ಲಿ ಸಹಜವಾಗಿ ಆಕ್ರೋಶ, ನಿರಾಸಾ ಭಾವ ಎಲ್ಲವೂ ಕೂಡ ಇರುತ್ತೆ. ಯಾಕೆಂದ್ರೆ ನಮ್ಮ MLA ಮಿನಿಸ್ಟರ್ ಆಗ್ತಾರೆ ಅನ್ನೋ ಆಸೆ ಇಟ್ಕೊಂಡಿರ್ತಾರೆ, ಹೋಪ್ಸ್ ಇರುತ್ತೆ ಅವರಿಗೆ. ಯಾವಾಗ ಹೀಗಾಗೋದಿಲ್ಲ, ಮನ್ಸಿಗೆ ನೋವಾಗುತ್ತೆ. ಆದರೆ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಪ್ರಯತ್ನ ಪಡುವಷ್ಟು ಅಂಥದ್ದು ಏನೂ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಬೇರೆ ಸ್ಥಾನಮಾನಗಳು ಸಿಗ್ಬಹುದು ತನ್ವೀರ್ ಸೇಠ್ಗೆ, ಆದರೆ ಅವರ ಬೆಂಬಲಿಗರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಸ್ವತಃ ತನ್ವೀರ್ ಸೇಠ್ ಬೀದಿಗಿಳಿದಿದ್ದಾರೆ, ಮಾತಾಡ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ ಕೇಳಿಸ್ಕೋಣ. ಸ್ವತಃ ತನ್ವೀರ್ ಸೇಠ್ ಅವರಿಗೂ ಕೂಡ ಅವರ ಬೆಂಬಲಿಗರನ್ನ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಹಣೆ ಚಚ್ಕೊಳ್ತಾ ಇದ್ದಾರೆ ಅವರ ಬೆಂಬಲಿಗರು. ಸ್ವತಃ ತನ್ವೀರ್ ಸೇಠ್ಗೂ ಕೂಡ ಅವರ ಬೆಂಬಲಿಗರನ್ನ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಮಂತ್ರಿ ಸ್ಥಾನ ಸಿಗಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಅಂಡ್ ಮೈಸೂರು ಭಾಗ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಕೂಡ ಹೇಳ್ಬೋದು. ಯಾಕೆಂದ್ರೆ ಒಂದೇ ಒಂದು ಸಚಿವ ಸ್ಥಾನವನ್ನ ಕೊಟ್ಟಿರೋದು. ಬೆಂಗಳೂರನ್ನ ಬಿಟ್ಟು ನೆಕ್ಸ್ಟ್ ಮೈಸೂರು ಅತಿ ದೊಡ್ಡ ಜಿಲ್ಲೆಯಾಗಿ ಬೆಳೀತಾ ಇರುವಾಗ, ನೆಕ್ಸ್ಟ್ ಸ್ಟಾರ್ಟ್ಅಪ್ಗಳು ಅತಿ ಹೆಚ್ಚು ಮೈಸೂರಿನಲ್ಲಿ ಆಗ್ತಾ ಇರುವಾಗ ಮೈಸೂರಿಗೆ ಪ್ರಾತಿನಿಧ್ಯ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿದೆ.
ನನಗಾಗಿ ಪ್ರಾರ್ಥನೆ ಪೂಜೆ ಡಿಕೆ ಕ್ಯಾಬಿನೆಟ್ 2.0 ವಿಸ್ತರಣೆ ಬೆನ್ನಲ್ಲೇ ಭಿನ್ನಮತ ಸ್ಫೋಟಗೊಳ್ತಾ ಇದೆ. ಬೆಂಗಳೂರು ಮೈಸೂರು ಭಾಗದಲ್ಲಿ ಪ್ರತಿಭಟನೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅನೇಕ ಜನ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಶಾಸಕರುಗಳು, ಹಿರಿಯ ಶಾಸಕರುಗಳು. ಅವರ ನಿರೀಕ್ಷೆಗಳು ಹುಸಿಯಾಗಿದೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಾಸಕ ಪ್ರಿಯಾ ಕೃಷ್ಣ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಕಾರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು ಅವರ ಬೆಂಬಲಿಗರು. ಶಾಸಕರಾಗಿರುವಂತಹ ಪ್ರಿಯಾ ಕೃಷ್ಣ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಅವರ ಬೆಂಬಲಿಗರು ಹಾಗೆ ಅಭಿಮಾನಿಗಳು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಹಾಗೆ ಏನು ಈ ಒಂದು ನಾಗರಬಾವಿ ಸರ್ಕಲ್ ನಲ್ಲಿ
ಏನು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯ ಅವರ ಅಭಿಮಾನಿಗಳನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರಿಯಾ ಕೃಷ್ಣ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಾ, ಏನು ಹೇಳ್ತೀರಾ? ಮೇಡಮ್, ಮೊದಲನೇದಾಗಿ ಇವತ್ತು ಗೋವಿಂದರಾಜ್ ನಗರ ವಿಜಯನಗರ ಕ್ಷೇತ್ರದಲ್ಲಿರುವಂತಹ ಎಲ್ಲಾ ಕಾರ್ಯಕರ್ತರು ಇನ್ಕ್ಲೂಡಿಂಗ್ ಗ್ಯಾರಂಟಿ ಅಧ್ಯಕ್ಷರು, ವಾರ್ಡ್ ಪ್ರೆಸಿಡೆಂಟ್, ಬ್ಲಾಕ್ ಪ್ರೆಸಿಡೆಂಟ್, ಸಾಮೂಹಿಕವಾಗಿ ಎಲ್ಲರೂ ರಾಜೀನಾಮೆ ಕೊಡ್ತಾ ಇದೀವಿ. ಆಮೇಲೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದೀವಿ. ಇಂಥ ವ್ಯಕ್ತಿಗಳಿಗೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿಸ್ಕೊಂಡಿದ್ಮೇಲೆ ಇನ್ನ ಕಾಂಗ್ರೆಸ್ ಪಕ್ಷ ನಮಗ್ ಬೇಕಾಗಿಲ್ಲ. ಆಮೇಲೆ ಅವರು ತನು ಮನ ಧನ ಎಲ್ಲಾನು ಕಾಂಗ್ರೆಸ್ ಪಾರ್ಟಿಗೋಸ್ಕರ ಇವತ್ತು ಅರ್ಪಣೆ ಮಾಡೋರೆ. ಅದ್ರಲ್ಲೂ ಯಾರು ವ್ಯಕ್ತಿ ಪೂಜೆ ಮಾಡ್ತಾ ಇದ್ರೋ ಅವ್ರಿಗೆ ಇವತ್ತು ಸಚಿವ ಸ್ಥಾನ ಸಿಕ್ಕಿದೆ, ಪಕ್ಷ ಪೂಜೆ ಮಾಡಿದವ್ರಿಗೆ ಸಿಕ್ಕಿಲ್ಲ. ಇವತ್ತು ನಾವು ನಮ್ಮ ಎರಡು ಕ್ಷೇತ್ರದ ಕೂಲಿ ಕೇಳ್ತಾ ಇದೀವಿ. ನಾವು ಪಕ್ಷಕ್ಕಾಗಿ ದುಡ್ದಿದೀವಿ, ನಮ್ಮ ಪಕ್ಷಕ್ಕಾಗಿ ಕೂಲಿ ಕೇಳ್ತಾ ಇದೀವಿ. ಹೆಂಗೆ ನಮ್ಮ ಮುಖ್ಯಮಂತ್ರಿ ಅವರು ಅವ್ರು ಕೂಲಿ ಕೇಳಿದ್ರು, ಅವ್ರು ಕೊಟ್ರು, ನಾವು ನಮ್ ಕೂಲಿ ಕೇಳ್ತಾ ಇದೀವಿ. ನೋಡ್ತಾ ಇರಬಹುದು, ಇಲ್ಲಿ ಬಾಯಿಗಳನ್ನ ಬಡ್ಕೊಳ್ಳೋದ್ರ ಮೂಲಕ ರಸ್ತೆಯಲ್ಲಿ ಕೂತು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಕೃಷ್ಣಪ್ಪ ಸಾಹೇಬರು 4 ಸಲ ಸಚಿವರಾಗಿದ್ದಾರೆ, ಅವ್ರಿಗೆ ಇನ್ನೂ ಮಿನಿಸ್ಟರ್ ಕೊಟ್ಟಿಲ್ಲ. ಇಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಇಲ್ಲಿ ಸಚಿವ 4 ಸಲ ಗೆದ್ದಿರುವಂತ ಒಬ್ಬ ವ್ಯಕ್ತಿಗೆ ಲಾಸ್ಟ್ ಸಲ ಒಂದು ಮಿನಿಸ್ಟರ್ ಸ್ಥಾನ ಕೊಟ್ಟಿದ್ದಾರೆ. ಈ ಸಲ ಮಿನಿಸ್ಟರ್ ಸ್ಥಾನ ಕೊಡಬೇಕಾನೆ. ವ್ಯಕ್ತಿ ಪೂಜೆ ಮಾಡೋರಿಗೆ ಅವಕಾಶ ಇಲ್ಲ, ಅವಕಾಶ ಇರೋದು ಪಕ್ಷದ ಪೂಜೆ ಮಾಡೋರಿಗೆ ಅವಕಾಶ ಇಲ್ಲ. ನಮ್ಮ ಪ್ರಾಮಾಣಿಕವಾಗಿ ಅನ್ಯಾಯ ಸಿಕ್ಕಿದೆ, ಬೇಕೇ ಬೇಕು, ಬೇಕೇ ಬೇಕು. ಪ್ರಿಯಾ ಕೃಷ್ಣ ಅವ್ರಿಗೆ ಸಚಿವ ಸ್ಥಾನ ಯಾಕೆ ಸಿಕ್ಕಿಲ್ಲ ಅಂತ ನಿಮ್ಮ ಅಭಿಪ್ರಾಯ? ಮೇಡಮ್, ಯಾವುದೇ ಒಂದು ನಿಷ್ಠಾವಂತ ಕಾರ್ಯಕರ್ತರಿಗೆ ಕೊಡಲ್ವಲ್ಲ, ಇದು ಕಾಂಗ್ರೆಸ್ ಪಕ್ಷದ ಧೋರಣೆ. ನಿಷ್ಠಾವಂತ ಇಬ್ರು ಕಾಂಗ್ರೆಸ್ ಪಕ್ಷದ ಮಂತ್ರಿಗಳಾಗಿದ್ದಂತ ಪ್ರಿಯಾ ಕೃಷ್ಣ ಅವ್ರಿಗೆ ಒಂದು ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಇವರು. ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶೂನ್ಯವಾದ ಚಿಹ್ನೆ. ದಯವಿಟ್ಟು ಜೈಲ್ಗೆ ಬಂದವರಿಗೆ ನಿಮ್ಮ ಮುಂದಿನ ನಡೆ ಏನು ಸರ್? ಕೆಲವೊಂದು ಹೋರಾಟ ಮಾಡೇ ಮಾಡ್ತೀವಿ. ಸಾಮೂಹಿಕ ರಾಜೀನಾಮೆ. ಕಾಂಗ್ರೆಸ್ ಪಕ್ಷ ಬೇಡ ನಮ್ಗೆ. ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಕಮಿಟಿ, ನಾನು ವಿಜಯನಗರ ಗ್ಯಾರಂಟಿ ಕಮಿಟಿ ಅಧ್ಯಕ್ಷ. ನಾವು ಈಗಾಗಲೇ ನಿರ್ಧಾರ ಮಾಡಿದ್ದೀವಿ, ಬ್ಲಾಕ್ ಕಾಂಗ್ರೆಸ್ ವಾರ್ಡ್ ಕಮಿಟಿ ಇಂದ ಹಿಡಿದು ಎಲ್ಲರೂ ಒಗ್ಗಟ್ಟಾಗಿ ರಾಜೀನಾಮೆ ನೋಡಿ. ಸಾಮೂಹಿಕ ರಾಜೀನಾಮೆನ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತರು ಕೊಡಬೇಕಾದ ಸಂದರ್ಭನ DK ಶಿವಕುಮಾರ್ ಅವರು ಹೈಕಮಾಂಡ್ ಅವರು ನಮ್ಮ ಎರಡೂ ಕ್ಷೇತ್ರಕ್ಕೆ, ವಿಜಯನಗರ ಮತ್ತು ಗೋವಿಂದರ ಎರಡೂ ಕ್ಷೇತ್ರಕ್ಕೆ ಅನ್ಯಾಯ ಮಾಡಿದ್ದಾರೆ. ಸಿಎಂ ಆಗಬೇಕು ಅಂತ ಎಷ್ಟು ಹೋರಾಟ ಮಾಡಿದ್ರಿ ನೀವು? ಸಿಎಂ ಆಗಕ್ಕೆ ಅಂತ ಅಂದ್ಬಿಟ್ಟು ಎಷ್ಟು ಒತ್ತಾಡಿದ್ರಿ ಸಿಎಂ ಆಗಬೇಕು ಅಂತ? ಈಗ ಅನಿಸ್ತಾ ಇಲ್ವಾ ನಮ್ಮವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಅನಿಸ್ತಾ ಇಲ್ವಾ? ನೀವು ಸಿಎಂ ಆಗಬೇಕು ಅಂತ ಇಡೀ ರಾಜ್ಯದಲ್ಲಿ ಎಲ್ಲಾರ ತರ ಆಡಿದ್ರಲ್ಲ ಸರ್, ಗೊತ್ತಾಗ್ತಾ ಇಲ್ವಾ ನಿಮ್ಗೆ? ಹೇಳಿ. ಸಚಿವ ಸ್ಥಾನ ಭ್ರಷ್ಟಾಚಾರನೇ ಇಲ್ದಾರ ಇಬ್ರು ಅಧಿಕಾರಿಗಳು ಗೆದ್ಕೊಂಡ್ ಬಂದು ಇಷ್ಟು ವರ್ಷದಿಂದ ನಿಷ್ಠಾವಂತ ನೀವು ನಮ್ಮ ಪಕ್ಷಕ್ಕೆ ಏನ್ ಕೊಡ್ತೀರೋ ಇಲ್ವೋ, ನಮ್ಮ ಕ್ಷೇತ್ರಕ್ಕೆ ಕೈಯಿಂದ ಎಲ್ಲಾ ದುಡ್ಡು ಹಾಕೊಂಡು ಇಷ್ಟು ಒಳ್ಳೆ ಎಲ್ಲಾ ಕಡೆ ಅಭಿವೃದ್ಧಿ ಮಾಡ್ಕೊಂಡು ಇಷ್ಟು ಒಳ್ಳೆ ಅಭಿವೃದ್ಧಿ ಮಾಡಿ ಇವತ್ತು ಅಂತ ಅನ್ಯಾಯ 42 ಮನೆ ಏನು ಪ್ರಿಯಾ ಕೃಷ್ಣ ಅವರು ಅಜ್ಜಯ್ಯನ ಮಠಕ್ಕೆ ಬಂದಿರುವಂತಹ ಕ್ಷೇತ್ರದ ಅನ್ಯಾಯ ಮಾಡಿದ್ರ ಈ ಅನ್ಯಾಯಕ್ಕೆ DK ಶಿವಕುಮಾರ್ ರಾಜೀನಾಮೆ ಕೊಡಲೇಬೇಕು. ಇವ್ರ ಸರ್ಕಾರಕ್ಕೆ ಬೆಂಕಿ ಇಕ್ಕಿದ್ರು, ಇವನೊಬ್ಬ ಸರ್ಕಾರ ಅಂದ್ರೆ ನಿಷ್ಠಾವಂತ ಶಾಸಕರು ಹಾಗೆ ಸಾಕಷ್ಟು ಕೆಲಸವನ್ನ ಅವರ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅಂತಹ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಅವರ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಸುಚಿತ್ರಾ ನಿಂಗೇಗೌಡ, ಪವರ್ ಟಿವಿ, ಬೆಂಗಳೂರು. ಅನ್ಯಾಯ